ಈ ರೀತಿ ಸಚಿವ ಸಂಪುಟ ಸಭೆಗಳಾಗಿ ಆಯಾ ಭಾಗಕ್ಕೇನೆ ಸರ್ಕಾರ ಹೋಗಿ, ಯಾಕಂದರೆ ಬೆಂಗಳೂರದಲ್ಲಿ ಕೂತ್ಕೊಂಡು ವಿಧಾನಸೌಧದಲ್ಲಿ ಇಡೀ ರಾಜ್ಯದ ಚಿಂತನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಆಯಾ ಭಾಗಕ್ಕೇನೆ ಹೋಗಿ ನಾವು ಈ ರೀತಿ ಸಚಿವ ಸಂಪುಟ ಸಭೆಯನ್ನು ಮಾಡಿ ಆ ಭಾಗಕ್ಕೆ ನಿರೀಕ್ಷೆಯಲ್ಲಿ ಇದ್ದಂಥ ಕೆಲಸಗಳನ್ನು ನಾವು ಮಾಡಿದ್ರೆ ಭಾಳಷ್ಟು ಅನುಕೂಲ ಆಗುತ್ತೆ, ಇನ್ನೂ ಜನರ ಮನೆ ಬಾಗಿಲಿಗೆ ಸರ್ಕಾರ ಹತ್ತಿರವಾಗುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಈ ರೀತಿ ಸಭೆಯನ್ನು ಮಾಡ್ತಾ ಇದ್ದಾರೆ. ಈ ಸಭೆಯಿಂದ ಈ ಭಾಗದ ಜನರ ಬಹು ನಿರೀಕ್ಷಿತ ಕೆಲಸಗಳು ಆಗ್ತವೆ ಅನ್ನುವಂಥ ಒಂದು ಭರವಸೆ ನಮಗೂ ಕೂಡ ಇದೆ. ನಮ್ಮ ಭಾಗಕ್ಕೆ ಖಂಡಿತವಾಗ್ಲೂ ಉತ್ತರ ಕರ್ನಾಟಕ ಭಾಗಕ್ಕೆ ಭಾಳಷ್ಟು ಬೇಡಿಕೆಗಳಿದ್ದಾವೆ. ಆ ಭಾಗದಲ್ಲಿ ಪ್ರತಿ ವರ್ಷ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯೋದ್ರಿಂದ ಅಲ್ಲಿ ಸಾಮಾನ್ಯವಾಗಿ 2-3 ನಮಗೆ ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ಗಳು ಸಿಕ್ಕುತ್ತೆ. ಸೊ ಮುಂದಿನ ನಾವು ಕೂಡ ಹೇಳಿದ್ವಿ ನಮ್ಮ ಭಾಗಕ್ಕೆ ಈ ರೀತಿ ಕ್ಯಾಬಿನೆಟ್ ಮೀಟಿಂಗ್ ಬೇಕು ಅಂತ ನಾವು ಮಾತನಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಮುಂಬರುವಂಥ ದಿನದಲ್ಲಿ ಬಿಜಾಪುರಕ್ಕೆ ಮಾಡೋಣ ಅಂತ ಹೇಳಿದ್ದಾರೆ ಕ್ಯಾಬಿನೆಟ್ ಮೀಟಿಂಗ್. ಸೊ ಅಲ್ಲಿ ಕೂಡ ನಮ್ಮ ಭಾಗದಲ್ಲಿ ಏನೇನು ಉಳಿದಿದ್ದಾವೆ, ಪೆಂಡಿಂಗ್ ಇದ್ದಾವೆ ಅಂತ ಎಲ್ಲ ಒಂದು ಯೋಜನೆಗಳಿರ್ಬೋದು ಅಥವಾ ಕೆಲಸಗಳಿರ್ಬೋದು ಆ ಭಾಗದಲ್ಲಿ ಮೀಟಿಂಗ್ ಆದಾಗ ನಾವು ಚರ್ಚೆ ಮಾಡ್ತೀವಿ. ನೋಡಿ, ಪಕ್ಷದ ಹೈಕಮಾಂಡ್ ಬಿಟ್ಟಂಥ ವಿಚಾರ. ನಾವು ಬಹಳಷ್ಟು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಾಗ ಅದ್ರ ಬಗ್ಗೆ ಮಾತನಾಡೋದು ಅಷ್ಟೊಂದು ಸೂಕ್ತನೂ ಅಲ್ಲ, ಸಮಂಜಸನೂ ಅಲ್ಲ ಅಂತ ನನ್ನ ಭಾವನೆ. ಖಂಡಿತವಾಗ್ಲೂ ಇಲ್ಲ. ಅದು ಪಕ್ಷದ ಒಂದು ಎಕ್ಸಸೈಸ್ ಅಂತ ಹೇಳ್ಬೋದು, ಎಕ್ಸಸೈಸ್ ಅಂತ ಹೇಳ್ತೀವಿ ನಾವು. ಯಾಕಂತಂದರೆ ಹೈಕಮಾಂಡು ಪಕ್ಷದ ನಾಯಕರ ಜೊತೆ ಮಾತನಾಡೋದು, ಮಂತ್ರಿಗಳನ್ನ ಕರೆಸಿ ಮಾತನಾಡೋದು, MLAಗಳನ್ನ ಕರೆಸಿ ಮಾತಾಡೋದು, ಇದು ಒಂದು ಪಕ್ಷದ ಆಂತರಿಕ ಸಮನ್ವಯತೆಯನ್ನು ಕಾಪಾಡ್ಕೊಳ್ಳೋದು. ಇದು ಮುಂಚೆಯಿಂದ ನಡೆದು ಬಂದಂಥ ಒಂದು ಪ್ರಮೆ, ಅದೇ ರೀತಿ ಈಗಲೂ ಕೂಡ ಆಗ್ತಾ ಇದೆ. CBI ತನಿಖೆ ಮಾಡಲಿ, ED ತನಿಖೆ ಮಾಡಲಿ, ಇನ್ನೊಂದು ರೀತಿಯಿಂದ ತನಿಖೆ ಮಾಡಲಿ, ಏನು ಸತ್ಯ ಇದೆಯೋ ಅದ್ರ ಪ್ರಕಾರ ತನಿಖೆ ಆಗುತ್ತೆ. ಜಾತಿ ಸಮೀಕ್ಷೆ ನಡೀತಿದೆ, ಅಧಿಕಾರಿಗಳು ಜನರ ಹತ್ರ ಮಾಹಿತಿ ಸರಿಯಾಗಿ ಕೇಳ್ತಿಲ್ಲ, ಜಸ್ಟ್ ಮನೆ ಮುಂದೆ ಪೋಸ್ಟರ್ ಅಂಟಿಸ್ಬಿಟ್ಟು ಬರ್ತಾ ಇದ್ದಾರೆ ಅಂತ ಅಂದ್ರೆ ಬೇಕಾಬಿಟ್ಟು ಅವ್ರ ಮಾಹಿತಿ ಕೇಳದೆ ಅವ್ರಿಗೆ ಬೇಕಾದಂತ ಡಾಟಾನ ಎಂಟ್ರಿ ಮಾಡ್ಕೊಂಡು ಹೋಗ್ತಿದ್ದಾರೆ. ನೋಡಿ, 10 ವರ್ಷದ ಹಳೆಯ ಒಂದು ಜಾತಿ ಜನಗಣತಿ ಇದೆ ಅಂತ ಹೇಳಿ ಮತ್ತೆ ಹೊಸದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಸಂಪುಟ ಇದರಲ್ಲಿ ನಾವೆಲ್ಲ ಚರ್ಚೆ ಮಾಡಿ ಇನ್ನೊಮ್ಮೆ ಅವಕಾಶ ಕೊಟ್ಟಿದ್ದೀವಿ. ಆದರೆ ಸರಿಯಾಗಿ ಮಾಡ್ತಿಲ್ಲ ಅಂತ ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀರಾ, ನಾವು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತೆಗೆದುಕೊಂಡು ಬರ್ತೀವಿ. ಈ ರೀತಿ ಸಚಿವ ಸಂಪುಟ ಸಭೆಗಳಾಗಿ ಆಯಾ ಭಾಗಕ್ಕೇನೆ ಸರ್ಕಾರ ಹೋಗಿ, ಯಾಕಂದರೆ ಬೆಂಗಳೂರದಲ್ಲಿ ಕೂತ್ಕೊಂಡು ವಿಧಾನಸೌಧದಲ್ಲಿ ಇಡೀ ರಾಜ್ಯದ ಚಿಂತನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಆಯಾ ಭಾಗಕ್ಕೇನೆ ಹೋಗಿ ನಾವು ಈ ರೀತಿ ಸಚಿವ ಸಂಪುಟ ಸಭೆಯನ್ನು ಮಾಡಿ ಆ ಭಾಗಕ್ಕೆ ನಿರೀಕ್ಷೆಯಲ್ಲಿ ಇದ್ದಂಥ ಕೆಲಸಗಳನ್ನು ನಾವು ಮಾಡಿದ್ರೆ ಭಾಳಷ್ಟು ಅನುಕೂಲ ಆಗುತ್ತೆ, ಇನ್ನೂ ಜನರ ಮನೆ ಬಾಗಿಲಿಗೆ ಸರ್ಕಾರ ಹತ್ತಿರವಾಗುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಈ ರೀತಿ ಸಭೆಯನ್ನು ಮಾಡ್ತಾ ಇದ್ದಾರೆ. ಈ ಸಭೆಯಿಂದ ಈ ಭಾಗದ ಜನರ ಬಹು ನಿರೀಕ್ಷಿತ ಕೆಲಸಗಳು ಆಗ್ತವೆ ಅನ್ನುವಂಥ ಒಂದು ಭರವಸೆ ನಮಗೂ ಕೂಡ ಇದೆ. ನಮ್ಮ ಭಾಗಕ್ಕೆ ಖಂಡಿತವಾಗ್ಲೂ ಉತ್ತರ ಕರ್ನಾಟಕ ಭಾಗಕ್ಕೆ ಭಾಳಷ್ಟು ಬೇಡಿಕೆಗಳಿದ್ದಾವೆ. ಆ ಭಾಗದಲ್ಲಿ ಪ್ರತಿ ವರ್ಷ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯೋದ್ರಿಂದ ಅಲ್ಲಿ ಸಾಮಾನ್ಯವಾಗಿ 2-3 ನಮಗೆ ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ಗಳು ಸಿಕ್ಕುತ್ತೆ. ಸೊ ಮುಂದಿನ ನಾವು ಕೂಡ ಹೇಳಿದ್ವಿ ನಮ್ಮ ಭಾಗಕ್ಕೆ ಈ ರೀತಿ ಕ್ಯಾಬಿನೆಟ್ ಮೀಟಿಂಗ್ ಬೇಕು ಅಂತ ನಾವು ಮಾತನಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಮುಂಬರುವಂಥ ದಿನದಲ್ಲಿ ಬಿಜಾಪುರಕ್ಕೆ ಮಾಡೋಣ ಅಂತ ಹೇಳಿದ್ದಾರೆ ಕ್ಯಾಬಿನೆಟ್ ಮೀಟಿಂಗ್. ಸೊ ಅಲ್ಲಿ ಕೂಡ ನಮ್ಮ ಭಾಗದಲ್ಲಿ ಏನೇನು ಉಳಿದಿದ್ದಾವೆ, ಪೆಂಡಿಂಗ್ ಇದ್ದಾವೆ ಅಂತ ಎಲ್ಲ ಒಂದು ಯೋಜನೆಗಳಿರ್ಬೋದು ಅಥವಾ ಕೆಲಸಗಳಿರ್ಬೋದು ಆ ಭಾಗದಲ್ಲಿ ಮೀಟಿಂಗ್ ಆದಾಗ ನಾವು ಚರ್ಚೆ ಮಾಡ್ತೀವಿ. ನೋಡಿ, ಪಕ್ಷದ ಹೈಕಮಾಂಡ್ ಬಿಟ್ಟಂಥ ವಿಚಾರ. ನಾವು ಬಹಳಷ್ಟು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಾಗ ಅದ್ರ ಬಗ್ಗೆ ಮಾತನಾಡೋದು ಅಷ್ಟೊಂದು ಸೂಕ್ತನೂ ಅಲ್ಲ, ಸಮಂಜಸನೂ ಅಲ್ಲ ಅಂತ ನನ್ನ ಭಾವನೆ. ಖಂಡಿತವಾಗ್ಲೂ ಇಲ್ಲ. ಅದು ಪಕ್ಷದ ಒಂದು ಎಕ್ಸಸೈಸ್ ಅಂತ ಹೇಳ್ಬೋದು, ಎಕ್ಸಸೈಸ್ ಅಂತ ಹೇಳ್ತೀವಿ ನಾವು. ಯಾಕಂತಂದರೆ ಹೈಕಮಾಂಡು ಪಕ್ಷದ ನಾಯಕರ ಜೊತೆ ಮಾತನಾಡೋದು, ಮಂತ್ರಿಗಳನ್ನ ಕರೆಸಿ ಮಾತನಾಡೋದು,
MLAಗಳನ್ನ ಕರೆಸಿ ಮಾತಾಡೋದು, ಇದು ಒಂದು ಪಕ್ಷದ ಆಂತರಿಕ ಸಮನ್ವಯತೆಯನ್ನು ಕಾಪಾಡ್ಕೊಳ್ಳೋದು. ಇದು ಮುಂಚೆಯಿಂದ ನಡೆದು ಬಂದಂಥ ಒಂದು ಪ್ರಮೆ, ಅದೇ ರೀತಿ ಈಗಲೂ ಕೂಡ ಆಗ್ತಾ ಇದೆ. ವಾಲ್ಮೀಕಿ ನಿಗಮದ ಹಗರಣನ ಈಗ ಸಿಬಿಐಗೆ ಕೊಟ್ಟಿರುವಂಥದ್ದು, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? CBI ತನಿಖೆ ಮಾಡಲಿ, ED ತನಿಖೆ ಮಾಡಲಿ, ಇನ್ನೊಂದು ರೀತಿಯಿಂದ ತನಿಖೆ ಮಾಡಲಿ, ಏನು ಸತ್ಯ ಇದೆಯೋ ಅದರ ಪ್ರಕಾರ ತನಿಖೆ ಆಗುತ್ತೆ. ಮೇಡಮ್, ಜಾತಿ ಸಮೀಕ್ಷೆ ನಡೀತಿದೆ, ಅಧಿಕಾರಿಗಳು ಜನರ ಹತ್ರ ಮಾಹಿತಿ ಸರಿಯಾಗಿ ಕೇಳ್ತಿಲ್ಲ, ಜಸ್ಟ್ ಮನೆ ಮುಂದೆ ಪೋಸ್ಟರ್ ಅಂಟಿಸ್ಬಿಟ್ಟು ಬರ್ತಾ ಇದ್ದಾರೆ ಅಂತ ಅಂದ್ರೆ ಬೇಕಾಬಿಟ್ಟಿ ಅವ್ರ ಮಾಹಿತಿ ಕೇಳದೆ ಅವ್ರಿಗೆ ಬೇಕಾದಂತ ಡಾಟಾನ ಎಂಟ್ರಿ ಮಾಡ್ಕೊಂಡು ಹೋಗ್ತಿದ್ದಾರೆ. ನೋಡಿ, 10 ವರ್ಷದ ಹಳೆಯ ಒಂದು ಜಾತಿ ಜನಗಣತಿ ಇದೆ ಅಂತ ಹೇಳಿ ಮತ್ತೆ ಹೊಸದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಸಂಪುಟ ಇದರಲ್ಲಿ ನಾವೆಲ್ಲ ಚರ್ಚೆ ಮಾಡಿ ಇನ್ನೊಮ್ಮೆ ಅವಕಾಶ ಕೊಟ್ಟಿದ್ದೀವಿ. ಆದರೆ ಸರಿಯಾಗಿ ಮಾಡ್ತಿಲ್ಲ ಅಂತ ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀರಾ, ನಾವು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತೆಗೆದುಕೊಂಡು ಬರ್ತೀವಿ. ಈ ರೀತಿ ಸಚಿವ ಸಂಪುಟ ಸಭೆಗಳಾಗಿ ಆಯಾ ಭಾಗಕ್ಕೇನೆ ಸರ್ಕಾರ ಹೋಗಿ, ಯಾಕಂದರೆ ಬೆಂಗಳೂರದಲ್ಲಿ ಕೂತ್ಕೊಂಡು ವಿಧಾನಸೌಧದಲ್ಲಿ ಇಡೀ ರಾಜ್ಯದ ಚಿಂತನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಆಯಾ ಭಾಗಕ್ಕೇನೆ ಹೋಗಿ ನಾವು ಈ ರೀತಿ ಸಚಿವ ಸಂಪುಟ ಸಭೆಯನ್ನು ಮಾಡಿ ಆ ಭಾಗಕ್ಕೆ ನಿರೀಕ್ಷೆಯಲ್ಲಿ ಇದ್ದಂಥ ಕೆಲಸಗಳನ್ನು ನಾವು ಮಾಡಿದ್ರೆ ಭಾಳಷ್ಟು ಅನುಕೂಲ ಆಗುತ್ತೆ. ಇನ್ನೂ ಜನರ ಮನೆ ಬಾಗಿಲಿಗೆ ಸರ್ಕಾರ ಹತ್ತಿರವಾಗುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಈ ರೀತಿ ಸಭೆಯನ್ನು ಮಾಡ್ತಾ ಇದ್ದಾರೆ. ಈ ಸಭೆಯಿಂದ ಈ ಭಾಗದ ಜನರ ಬಹು ನಿರೀಕ್ಷಿತ ಕೆಲಸಗಳು ಆಗ್ತವೆ ಅನ್ನುವಂಥ ಒಂದು ಭರವಸೆ ನಮಗೂ ಕೂಡ ಇದೆ. ನಮ್ಮ ಭಾಗಕ್ಕೆ ಖಂಡಿತವಾಗ್ಲೂ ಉತ್ತರ ಕರ್ನಾಟಕ ಭಾಗಕ್ಕೆ ಭಾಳಷ್ಟು ಬೇಡಿಕೆಗಳಿದ್ದಾವೆ. ಆ ಭಾಗದಲ್ಲಿ ಪ್ರತಿ ವರ್ಷ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯೋದ್ರಿಂದ ಅಲ್ಲಿ ಸಾಮಾನ್ಯವಾಗಿ 2-3 ನಮಗೆ ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ಗಳು ಸಿಕ್ಕುತ್ತೆ. ಸೊ ಮುಂದಿನ ನಾವು ಕೂಡ ಹೇಳಿದ್ವಿ, ನಮ್ಮ ಭಾಗಕ್ಕೆ ಈ ರೀತಿ ಕ್ಯಾಬಿನೆಟ್ ಮೀಟಿಂಗ್ ಬೇಕು ಅಂತ ನಾವು ಮಾತನಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಮುಂಬರುವಂಥ ದಿನದಲ್ಲಿ ಬಿಜಾಪುರಕ್ಕೆ ಮಾಡೋಣ ಅಂತ ಹೇಳಿದ್ದಾರೆ ಕ್ಯಾಬಿನೆಟ್ ಮೀಟಿಂಗ್. ಸೊ ಅಲ್ಲಿ ಕೂಡ ನಮ್ಮ ಭಾಗದಲ್ಲಿ ಏನೇನು ಉಳಿದಿದ್ದಾವೆ, ಪೆಂಡಿಂಗ್ ಇದ್ದಾವೆ ಅಂತ ಎಲ್ಲ ಒಂದು ಯೋಜನೆಗಳಿರ್ಬೋದು ಅಥವಾ ಕೆಲಸಗಳಿರ್ಬೋದು ಆ ಭಾಗದಲ್ಲಿ ಮೀಟಿಂಗ್ ಆದಾಗ ನಾವು ಚರ್ಚೆ ಮಾಡ್ತೀವಿ. ನೋಡಿ, ಪಕ್ಷದ ಹೈಕಮಾಂಡ್ ಬಿಟ್ಟಂಥ ವಿಚಾರ, ನಾವು ಬಹಳಷ್ಟು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಾಗ ಅದ್ರ ಬಗ್ಗೆ ಮಾತನಾಡೋದು ಅಷ್ಟೊಂದು ಸೂಕ್ತನೂ ಅಲ್ಲ, ಸಮಂಜಸನೂ ಅಲ್ಲ ಅಂತ ನನ್ನ ಭಾವನೆ. ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ, ಎಲ್ಲ ಶಾಸಕರ ಜೊತೆ ಮಾತಾಡ್ತಾ ಇದ್ದಾರೆ, ಎಲ್ಲ ಒಂದು ಕಡೆ ಬದಲಾವಣೆ ಬಿರುಗಾಳಿ ಬೀಸ್ತಾ ಇದೆ ಅಂತ. ಖಂಡಿತವಾಗ್ಲೂ ಇಲ್ಲ, ಅದು ಪಕ್ಷದ ಒಂದು ಎಕ್ಸಸೈಸ್ ಅಂತ ಹೇಳ್ಬೋದು, ಎಕ್ಸಸೈಸ್ ಅಂತ ಹೇಳ್ತೀವಿ ನಾವು. ಯಾಕಂತಂದರೆ ಹೈಕಮಾಂಡು ಪಕ್ಷದ ನಾಯಕರ ಜೊತೆ ಮಾತನಾಡೋದು, ಮಂತ್ರಿಗಳನ್ನು ಕರೆಸಿ ಮಾತನಾಡೋದು, MLAಗಳನ್ನ ಕರೆಸಿ ಮಾತಾಡೋದು, ಇದು ಒಂದು ಪಕ್ಷದ ಆಂತರಿಕ ಸಮನ್ವಯತೆಯನ್ನು ಕಾಪಾಡ್ಕೊಳ್ಳೋದು. ಇದು ಮುಂಚೆಯಿಂದ ನಡೆದು ಬಂದಂಥ ಒಂದು ಪ್ರಮೆ, ಅದೇ ರೀತಿ ಈಗಲೂ ಕೂಡ ಆಗ್ತಾ ಇದೆ. ವಾಲ್ಮೀಕಿ ನಿಗಮದ ಹಗರಣನ ಈಗ ಸಿಬಿಐಗೆ ಕೊಟ್ಟಿರುವಂಥದ್ದು, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? CBI ತನಿಖೆ ಮಾಡಲಿ, ED ತನಿಖೆ ಮಾಡಲಿ, ಇನ್ನೊಂದು ರೀತಿಯಿಂದ ತನಿಖೆ ಮಾಡಲಿ, ಏನು ಸತ್ಯ ಇದೆಯೋ ಅದರ ಪ್ರಕಾರ ತನಿಖೆ ಆಗುತ್ತೆ. ಮೇಡಮ್, ಜಾತಿ ಸಮೀಕ್ಷೆ ನಡೀತಿದೆ, ಅಧಿಕಾರಿಗಳು ಜನರ ಹತ್ರ ಮಾಹಿತಿ ಸರಿಯಾಗಿ ಕೇಳ್ತಿಲ್ಲ, ಜಸ್ಟ್ ಮನೆ ಮುಂದೆ ಪೋಸ್ಟರ್ ಅಂಟಿಸ್ಬಿಟ್ಟು ಬರ್ತಾ ಇದ್ದಾರೆ ಅಂತ ಅಂದ್ರೆ ಬೇಕಾಬಿಟ್ಟಿ ಅವ್ರ ಮಾಹಿತಿ ಕೇಳದೆ ಅವ್ರಿಗೆ ಬೇಕಾದಂತ ಡಾಟಾನ ಎಂಟ್ರಿ ಮಾಡ್ಕೊಂಡು ಹೋಗ್ತಿದ್ದಾರೆ. ನೋಡಿ, 10 ವರ್ಷದ ಹಳೆಯ ಒಂದು ಜಾತಿ ಜನಗಣತಿ ಇದೆ ಅಂತ ಹೇಳಿ ಮತ್ತೆ ಹೊಸದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಸಂಪುಟ ಇದರಲ್ಲಿ ನಾವೆಲ್ಲ ಚರ್ಚೆ ಮಾಡಿ ಇನ್ನೊಮ್ಮೆ ಅವಕಾಶ ಕೊಟ್ಟಿದ್ದೀವಿ. ಆದರೆ ಸರಿಯಾಗಿ ಮಾಡ್ತಿಲ್ಲ ಅಂತ ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀರಾ, ನಾವು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತೆಗೆದುಕೊಂಡು ಬರ್ತೀವಿ.